ರಾತ್ರಿ ಹೊತ್ತು ದಿನ ಚಪಾತಿ ತಿನ್ನೋರಿಗೆ ಈ ಥರ ಒಂದ್ಸಲ ಮಸಾಲ ಪರಾಟ ಚಪಾತಿ ಏನು ಬೇಕಾದ್ರೂ ಹೇಳ್ಬೋದು. ದಿನ ಬರೀ ಪರೋಟ ಬರೀ ಚಪಾತಿ ತಿನ್ನೋರಿಗೆ ಇದನ್ನು ನೀವು ಒಂದ್ಸಲ ಮಾಡಿಕೊಟ್ರೆ ಇನ್ಮೇಲೆ ದಿನ ಇದನ್ನೇ ಮಾಡಿ ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಕೇಳಿ ಬೇಕು ಅಂತ ಮಾಡಿಸ್ಕೊಂಡು ತಿನ್ನೋವಂಥ ಮಸಾಲ ಹೆಸ್ರು ಕಾಳು ಪರೋಟ ತುಂಬಾ ಚೆನ್ನಾಗಿರುತ್ತೆ. ಸಾಫ್ಟಾಗಿ ನೋಡಿ, ಮೃದುವಾಗಿ ನಾನು ಲೇಯರಾಗಿ ಫೋಲ್ಡಿಂಗ್ ಮಾಡಿರೋವಂಥ ಹೆಸ್ರು ಕಾಳು ಮಸಾಲ ಪರೋಟ ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು. ರಾತ್ರಿ ಊಟಕ್ಕೆ ಬರೀ ಚಪಾತಿ ತಿನ್ನೋಕ್ಕೆ ನಮಗೂ ಇಷ್ಟ ಆಗೋದಿಲ್ಲ. ಹಾಗಾಗಿ ಇದನ್ನು ವಾರದಲ್ಲಿ 2 ಸಲನಾದ್ರು ಇದನ್ನು ಮಾಡ್ಕೊಂಡು ತಿನ್ಬೋದು. ಅಷ್ಟು ಈಸಿಯಾಗಿ ಟೇಸ್ಟಿಯಾಗಿ ಮನೇಲೇ ಇರುವಂಥ ಪದಾರ್ಥದಲ್ಲಿ ಮಾಡಿರುವಂಥ ಮಸಾಲ ಹೆಸ್ರು ಕಾಳು ಪರೋಟ ತುಂಬ ಚೆನ್ನಾಗಿರುತ್ತೆ. ನಾನು ಹೇಗೆ ಮಾಡಿದ್ದೀನಿ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಇದ್ರ ಜೊತೆಗೆ ಈರುಳ್ಳಿ ಹಾಕೊಂಡು ತಿಂತಾಯಿದ್ರೆ 2 ತಿನ್ನೋರು ಖಂಡಿತ 4 ತಿಂದೇ ತಿಂತಾರೆ. ಅಷ್ಟು ಟೇಸ್ಟಾಗಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ರುಚಿಲಂತೂ ಯಾವುದೇ ರೀತಿ ಕಮ್ಮಿ ಆಗೋದೇ ಇಲ್ಲ. ಅಷ್ಟು ಟೇಸ್ಟ್ ಅಂತೂ ಸೂಪರ್ ಅಂತಲೇ ಹೇಳ್ತೀನಿ. ನಾನು ಇದನ್ನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ನಿಮಗೂ ಇಷ್ಟ ಆಗುತ್ತೆ, ಇವತ್ತೇ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮೊದಲು ಇಲ್ಲಿಗೆ ನಾನು ಮಿಕ್ಸಿ ಬಟ್ಲು ತೊಗೊಂಡು ನಾನು ಬೆಳಗ್ಗೆನೇ ಇದನ್ನು ಹೆಸ್ರು ಕಾಳನ್ನ 1 ಕಪ್ ಆಗುವಷ್ಟು ನಾನು ನೆನೆಸಿಟ್ಕೊಂಡಿದ್ದೆ. ನಮಗೆ ಎಷ್ಟು ಚಪಾತಿ ಬೇಕೋ ಅಷ್ಟು ಚಪಾತಿ ಮೇಲೆ ನಾವು ಹೆಸ್ರು ಕಾಳನ್ನ ನೆನೆಸ್ಕೋಬೇಕಾಗುತ್ತೆ. ನಾನು ಇಲ್ಲೊಂದು 15 ಚಪಾತಿ ಮಾಡಿರೋದ್ರಿಂದ, ಪರೋಟ ಮಾಡಿರೋದ್ರಿಂದ 1 ಕಪ್ ಹೆಸ್ರು ಕಾಳು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಮಸಾಲೆ ಹಾಕ್ಕೋಬೇಕಾಗುತ್ತೆ. ಈರುಳ್ಳಿ ಒಂದು ಚಿಕ್ಕ ತುಂಡಲ್ಲಿ ಅರ್ಧ ತುಂಡಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು ಸಣ್ಣ ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕೋದು ಬೇಡ. ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ನೀವು ಎಷ್ಟು ತಿಂತೀರೋ ಅದ್ರ ಮೇಲೆ ಡಿಪೆಂಡು. ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಸೋಂಪು ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೊಂಡಂಗೆ ನೈಸಿಗೆ, ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಿಗೆ ಈ ಥರ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನುಣ್ಣಗಾಗಲಿಲ್ಲ ಅಂತಾರೆ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ನೈಸಿಗೆ ರುಬ್ಕೋಬೇಕಾಗುತ್ತೆ. ಯಾಕಂದ್ರೆ ನಾವು ಚಪಾತಿ ಲಟ್ಟಿಸಿದಾಗ ಅದೇನು ಸಿಗಬಾರ್ದು ಹೆಸ್ರು ಕಾಳೆಲ್ಲನೂ. ಅದಕ್ಕೋಸ್ಕರನೇ ನೈಸಿಗೆ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಮಿಕ್ಸಿ ಬಟ್ಲು ತೊಳೆದಿದ್ದು ನೀರನ್ನೇ ಒಂದು ಅರ್ಧ ಬಟ್ಲು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನಮಗೆ ಎಷ್ಟು ಚಪಾತಿ ಹಿಟ್ಟು ಬೇಕೋ ಅಷ್ಟು ಚಪಾತಿ ಗೋಧಿ ಹಿಟ್ಟನ್ನ ತೊಗೊಂಡು ಫಸ್ಟು ಕೈಯಲ್ಲೇ ನಾದಬೇಕಾಗುತ್ತೆ. ನೀರು ಹಾಕೋದು ಬೇಡ. ನೀರು ಹಾಕಿದ್ರೆ ತೆಳ್ಳಗೆ ದೋಸೆ ಹಿಟ್ಟು ಥರ ಆಗೋಗುತ್ತೆ. ಹಾಗಾಗಿ ಫಸ್ಟೇ ಗೋಧಿ ಹಿಟ್ಟು ತೊಗೊಂಡು ನಾದ್ಕೊಂಡು, ಬೇಕು ಅಂದರೆ ನೀರು ಹಾಕ್ಕೋಬೋದು, ಇಲ್ಲಾಂದರೆ ಇದರಲ್ಲೇ ಸಾಕಾಗುತ್ತೆ. ನೋಡಿ, ನಾನು ನೀರು ಹಾಕ್ಕೊಳ್ಳಿಲ್ಲ, ಅದೇನೇ ನನಗೆ ಸಾಕಾಯಿತು ಹೆಸ್ರು ಕಾಳಿಂದು ಮಸಾಲೆ. ಇದನ್ನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಒಂದು ಹಸಿರು ಕಲರ್ ಚಟ್ನಿ ಮಾಡ್ಕೊಳ್ಳೋಣ ಅಂಥೇಳಿ ಅದೇ ಮಿಕ್ಸಿ ಬಟ್ಲಿಗೆ 1 ಹಿಡಿಯಷ್ಟು ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನ ಹಾಕಲೇಬೇಕು, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ನೋಡಿ ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಆ ಪರೋಟಗೂ ನಾವು ಹಾಕಿರೋದ್ರಿಂದ ಹಸಿಮೆಣ್ಸಿನ್ಕಾಯಿ ನೋಡಿ ಹಾಕ್ಕೊಳ್ಳಿ. 1 ಟೊಮೊಟೊ ಹಾಕ್ಕೊಂಡಿದ್ದೀನಿ, ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು 5ರಿಂದ 6 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ಹೆಸರು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇದನ್ನೆಲ್ಲನೂ ನೈಸಿಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೀರು ಹಾಕೋದು ಬೇಡ, ಯಾಕಂದರೆ ಟೊಮೊಟೊ ಕೊತ್ತಂಬರಿ ಸೊಪ್ಪಲ್ಲೇ ನೀರು ಬಿಟ್ಕೊಳ್ಳೋದ್ರಿಂದ ನೀರು ನಾನು ಹಾಕಿಲ್ಲ. ಅದ್ರದ್ದೇನೆ ನೀರು ಇಷ್ಟು ನೈಸಿಗೆ ಪೇಸ್ಟ್ ಮಾಡಿಕೊಂಡು ಇದನ್ನು ಒಂದು ಬಟ್ಲಲ್ಲಿ ಹಾಕ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊತೀನಿ. ಅಷ್ಟರಲ್ಲಿ ಅದು ಪರೋಟ ಹಿಟ್ಟು ಕೂಡ ನೆಂದಿರುತ್ತಲ್ವ, ಅದಕ್ಕೋಸ್ಕರ ಅದು ನೆನೆಸಿಟ್ಕೊಂಡು ಬಾಕಿ ಚಟ್ನಿನ ಇದನ್ನು ರೆಡಿ ಮಾಡಿಕೊಂಡೆ. ನೋಡಿ, ಅದಕ್ಕೆ ನಾನು ಏನಂತ ಕೇಳಿದೆ ಅಂದರೆ ನೀರು ಹಾಕೋದು ಬೇಡ ಅಂತಂದರೆ ಸ್ವಲ್ಪ ಹಿಟ್ಟು ನೆಂದಾಗ ತೆಳ್ಳಗಾಗುತ್ತೆ. ಅದಕ್ಕೋಸ್ಕರನೇ ನೀರು ಹಾಕೋದ್ಕಿಂತ ಮುಂಚೆನೇ ಫಸ್ಟೇ ಲಟ್ಟಿಸ್ಕೊಂಡು ನಮ್ಮ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ನಾವು ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಒಂದು ಸಲ ಮಾಡಿಕೊಂಡ್ರೆ ಒಂದು 6 ಇಲ್ಲ 8 ಪರೋಟ ನಾನು ಮಾಡ್ಕೊಂಡಿದ್ದೆ. ಒಟ್ಟು ನನಗಿದರಲ್ಲಿ 15 ಪರೋಟ ಆಯಿತು. ತುಂಬ ಚೆನ್ನಾಗಿತ್ತು. ಬೇಕು ಅಂದರೆ ದಪ್ಪನೂ ಬೇಕಾದ್ರೆ ಲಟ್ಟಿಸ್ಕೋಬೋದು. ನಾನು ಯಾವಾಗಲೂ ಇಷ್ಟೇ ಮಾಡೋದ್ರಿಂದ ಇಷ್ಟೇ ಉಂಡೆ ತೊಗೊಂಡಿದ್ದೀನಿ. ಫಸ್ಟು ಒಂದು ಉಂಡೆ ಎತ್ಕೊಂಡು ಸ್ವಲ್ಪ ಇಷ್ಟಾಗಲ್ಲ ಲಟ್ಟಿಸ್ಕೊಂಡು ಇದಕ್ಕೆ ನಾನು ಎಣ್ಣೆ ಹಾಕ್ಕೊಂಡು, ನನಗೆ ಲೇಯರ್ ಥರ ಬರಬೇಕು ಅಂತೇಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಫೋಲ್ಡ್ ಮಾಡಿಕೊಂಡು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನಮಗೆ ಬೇಕು ಅಂದರೆ ಟ್ರಯಾಂಗಲ್ ಶೇಪಲ್ಲೇ ಲಟ್ಟಿಸ್ಕೋಬೋದು. ನಾನು ಫುಲ್ಲು ರೌಂಡಾಗಿ ಲಟ್ಟಿಸ್ತೀನಿ. ತಿನ್ಬೇಕಾದ್ರೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ದಪ್ಪ ಇತ್ತು ಅಂದರೆ ಎಡ್ಜಲ್ಲಿ ಬೇಯಲ್ಲ ಅಂಥೇಳಿ ನಾನು ಯಾವಾಗಲೂ ಈ ಥರ ಟ್ರಯಾಂಗಲ್ ಶೇಪಲ್ಲೇ ಮಾಡಿಕೊಂಡು ಸುತ್ತ ರೌಂಡಾಗಿ ಲಟ್ಟಿಸ್ಕೊತೀನಿ. ಬೆಳಗ್ಗೆ ಮಕ್ಳಿಗೆ ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ. ನೈಟ್ ಊಟಕ್ಕೆ ಬರೀ ಚಪಾತಿ ತಿನ್ನೋಕ್ಕೆ ಇಷ್ಟಪಡದೇ ಇರೋರು ಕೂಡ ಇದನ್ನು ವಾರದಲ್ಲಿ 2 ದಿವಸ ನಾವು ಮಾಡಿ ತಿನ್ನೋದ್ರಿಂದ ಟೇಸ್ಟು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ಒಂದೇ ಥರ ತಿನ್ನೋದಕ್ಕೂ ಇಷ್ಟ ಆಗದೇ ಇರೋರಿಗೆ ಇದನ್ನು ಒಂದು ಸಲ ನೀವು ಟ್ರೈ ಮಾಡಿಕೊಡಿ. ನಿಜವಾಗ್ಲೂ ಹೇಳ್ತೀನಿ, ನೈಟ್ ಊಟಕ್ಕೆ ಇದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ. ಮೊಸರು ಮತ್ತು ಗ್ರೀನ್ ಕಲರ್ ಚಟ್ನಿ, ಹೆಸ್ರು ಕಾಳು ಮಸಾಲ ಪರೋಟ ತುಂಬ ಚೆನ್ನಾಗಾಗಿತ್ತು. ನೀವು ಒಂದು ಸಲ ಖಂಡಿತ ಇದನ್ನು ಟ್ರೈ ಮಾಡಿ. ನೈಟು ಊಟಕ್ಕೂ ಆಗುತ್ತೆ, ಮತ್ತು ಮಕ್ಕಳು ಲಂಚ್ ಬಾಕ್ಸ್ಗೂ ಇದೇ ಥರನೇ ಲೇಯರಾಗಿ ನಾವು ಲಟ್ಟಿಸಿ ಎಣ್ಣೆ ಹಾಕ್ಕೊಂಡು ಬೇಯಿಸ್ಬಿಟ್ಟು ಮಕ್ಳಿಗೆ ಬಾಕ್ಸ್ ಕಟ್ಟೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂದು ಬರ್ತಾರೆ. ಯಾಕಂದರೆ ಈ ಪರೋಟದಲ್ಲೂ ನಾವು ಮಸಾಲೆ ಎಲ್ಲ ಹಾಕಿರೋದ್ರಿಂದ ಸಪ್ಪೆ ಅನಿಸೋದಿಲ್ಲ.
ನಾನು ಇದನ್ನು ಯಾವಾಗಲೂ ಎರಡೆರಡು ಚಪಾತಿ ಪರೋಟ ಬೇಯಿಸೋದ್ರಿಂದ ಫಸ್ಟು ಹಂಚನ್ನ ಬಿಸಿಗೆ ಇಟ್ಕೊಂಡೆ. ಹಂಚು ಬಿಸಿ ಆಗ್ತಿದ್ದಂಗೆ 4 ಸೈಡು ನಾನು ಪರೋಟನ ಫ್ರೈ ಮಾಡ್ಕೋಬೇಕಾಗುತ್ತೆ. ಫಸ್ಟೇ ಎಣ್ಣೆ ಹಾಕೋದು ಬೇಡ, ಎಣ್ಣೆ ಹಾಕಿದ್ರೆ ಬೇಯೋದಿಲ್ಲ. ಫಸ್ಟು ನಾನು 4 ಪರೋಟನ ಎಲ್ಲ ಉಲ್ಟಾ ಪಲ್ಟಾ ಮಾಡ್ಕೊಂಡು ಬೇಯಿಸ್ಕೊಂಡು, ಎಣ್ಣೆ ಬೇಕು ಅಂದರೆ ಎಣ್ಣೆ ಹಾಕ್ಕೊಳ್ಳಿ, ನಾನು ತುಪ್ಪ ಹಾಕ್ಕೊಂಡು ಬೇಯಿಸ್ತಾ ಇದ್ದೀನಿ. ತುಪ್ಪ ಹಾಕೊಂಡು ಬೇಯಿಸೋದ್ರಿಂದ ಪರೋಟಗೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಯಾವಾಗಲೂ ಪರೋಟಗೆ ಆಗಲಿ ಚಪಾತಿಗೆ ಆಗಲಿ ತುಪ್ಪನೇ ಹಾಕೋದು. ಫೈನಲಾಗಿ ನಮ್ಮ ಮಸಾಲ ಹೆಸರುಕಾಳು ಪರೋಟ ರೆಡಿ ಆಯಿತು. ಇದ್ರ ಜೊತೆಗೆ ಮೊಸರು ಮತ್ತು ಗ್ರೀನ್ ಕಲರ್ ಚಟ್ನಿ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಖಂಡಿತ ಇದನ್ನು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಲೇಯರ್ ಆಗಿ ಬಂದಿತ್ತು ಅಂತ ಅಂದರೆ ನಿಜವಾಗ್ಲೂ ಹೆಸರುಕಾಳೊಂದು ನೆನೆಸ್ಕೊಂಡ್ರೆ ಸಾಕು. ಡೈಲಿ ಬೇಕಾದ್ರೆ ಇದನ್ನೇ ಮಾಡ್ಕೊಂಡು ತಿನ್ಬೋದು. ಕಾಳಿನಂಶ ನಮಗೆ ದೇಹಕ್ಕೆ ಹೋದಾಗ ನಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಸಪ್ಪೆ ಅಂತಲೂ ಅನಿಸೋದಿಲ್ಲ. ಆರೋಗ್ಯನೇ ಭಾಗ್ಯ ಅಲ್ವಾ ಈಗಿನ ಕಾಲದಲ್ಲಿ, ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ನೀವು ಖಂಡಿತ ಇದನ್ನು ಟ್ರೈ ಮಾಡಲೇಬೇಕು ಅಂತ ಭಾವಿಸಿ ಈ ರೆಸಿಪಿನ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೈಪ್ ಬಟನ್ ಬಂದಿರೋದ್ರಿಂದ ಹೈಪ್ ಬಟನ್ನ ಕೊಡಿ ಅಂತ ಕೇಳ್ಕೊಳ್ತಾ, ಸಿಂಪಲಾಗಿ ಟೇಸ್ಟಿಯಾಗಿ ನನ್ನ ಚಾನಲ್ನಲ್ಲಿ ರೆಸಿಪೀಸ್ ಇರುತ್ತೆ, ನೋಡಿ ಸಪೋರ್ಟ್ ಮಾಡಿ ಅಂತ ಭಾವಿಸ್ತಾ ನೆಕ್ಸ್ಟ್ ವಿಡಿಯೋ ಬರ್ತೀನಿ. ನಮಸ್ತೆ, ಬಾಯ್ ಫ್ರೆಂಡ್ಸ್.